ನಾನು ಫೇಸ್ ಮಾಡಬೇಕಾಗ್ತಿದೆ. ಆಫೀಸಿನಲ್ಲಿ ಉಂಟಾದ ನಷ್ಟಕ್ಕೂ ನನಗೂ ಸಂಬಂಧವೇ ಇಲ್ಲ, ಆ ಕುಟುಂಬದಲ್ಲಿ ಉಂಟಾದ ನಷ್ಟಕ್ಕೆ ನನಗೆ ಸಂಬಂಧವೇ ಇಲ್ಲ. ಆದರೆ ನನ್ನ ಮೇಲೆಯೇ ಹೊಣೆಯನ್ನು ಹೊರಿಸಿದ್ದಾರೆ. ನಿಷ್ಕಾರಣವಾಗಿ ಅನ್ನುತ್ತಾ ಇರ್ತೇವಲ್ಲವೇ, ನಿಷ್ಕಾರಣವಾಗಿ ಯಾವ ಕಾರಣವಿಲ್ಲದೆ ನನ್ನನ್ನು ಈ ಸಮಸ್ಯೆಯಲ್ಲಿ ಸಿಲುಕಿಸಿದ್ದಾರೆ ಅನ್ನುತ್ತಾ ಇದ್ದೀರಾ? ಯಶ್, ಯಾವ ಕಾರಣ ಇಲ್ಲದಿದ್ರು ಕೂಡ ದಾನಿಯೇಲನಿಗೂ ಈ ಮೂವರಿಗೂ ಕೂಡ ಈ ಸಮಸ್ಯೆದೊಳಗೆ ಸಿಲುಕಿಸಿದ್ರು. ಆ ಸಮಸ್ಯೆ ಪ್ರಾಣ ಅಪಾಯಕ್ಕೆ ಗುರಿಪಡಿಸಿತು. ಏನ್ ಮಾಡ್ಬೇಕು? ಹೆಂಡತಿಯ ಪ್ರಮೇಯವಿಲ್ಲದೆ ಈಗ ಸಾಲ ಕೊಟ್ಟವರು ದುಡ್ಡು ಕೊಡು ಅನ್ನುತ್ತಿದ್ದಾರೆ. ಪಾಪ ಸ್ತ್ರೀ ಏನ್ ಮಾಡ್ಬೇಕು ಹೇಳಿ? ಆದ್ರೆ ಏನ್ ಮಾಡ್ತಾಳೆ ಗೊತ್ತಾ? ಮೊಳಕಾಲು ಊರುತ್ತಾಳೆ, ಪ್ರಾರ್ಥನೆ ಮಾಡ್ತಾಳೆ, ದೇವರೇ ಪ್ರಾಣ ಅಪಾಯದಲ್ಲಿದೆ, ಗಂಡ ಸತ್ತಿದ್ದಾನೆ ಎಂದು ಒಂದ್ ಕಡೆ ಅಳ್ತಾ ಇದ್ರೆ, ಸಾಲ ಕೊಟ್ಟವರು ಈ ದಿನ ಬಂದು ಬದುಕಲಾರದಂತೆ ಮಾಡ್ತಿದ್ದಾರೆ ನನಗೂ ನನ್ನ ಮಕ್ಕಳಿಗೂ. ದೇವರೇ, ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ. ನನ್ನ ಗಂಡ ಏನೋ ಸಾಲ ಎಲ್ಲ ತೀರಿಸಿದ್ದೇನೆ ಎಂದು ಹೇಳಿದಾನೆ, ಸಾಯುವುದಕ್ಕಿಂತ ಮುಂಚೆ ಇವರೇನೋ ಸಾಲ ತೀರಿಸಿಲ್ಲ ಅನ್ನುತ್ತಿದ್ದಾರೆ, ಪತ್ರ ತೋರಿಸು ಅನ್ನುತ್ತಿದ್ದಾರೆ. ಇದೇನು ದೇವರೇ? ಸತ್ತ ಗಂಡ ಈಗ ಪತ್ರ ನನಗೆ ಹೇಗೆ ತಂದು ಕೊಡುತ್ತಾನೆ ದೇವರೇ? ಸತ್ತಂತಹ ಗಂಡ ಎದ್ದು ಬಂದು ಈಗ ಇವರಿಗೆ ಯಾವ ರೀತಿ ಉತ್ತರಿಸುತ್ತಾನೆ ದೇವರೇ? ಆ ದಿನ ಆ ಸಮಸ್ಯೆ ತೀರಿಸಲಾರದ ಸಮಸ್ಯೆ, ತೀರಿಸಲಿಕ್ಕಾಗದೇ ಇರುವ ಸಮಸ್ಯೆ ಆಗಿತ್ತು. ಆಕೆ ಹಾಗೆ ಪ್ರಾರ್ಥಿಸುತ್ತಾ ಇರುವಾಗ ಏನಾಯ್ತು ಗೊತ್ತಾ ನಿಮಗೆ? ಕಿಟಕಿ ಒಳಗಡೆಯಿಂದ ಒಂದು ಗುಬ್ಬಿ ಮನೆಯೊಳಗೆ ಬಂದು ಇವರು ಪ್ರಾರ್ಥನೆ ಮಾಡುವಾಗ ಗಲಾಟೆ ಮಾಡ್ತಾ ಇತ್ತು. ಈಕೆ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಿರುವಾಗ ಗುಬ್ಬಿ ಬಂದು ಗಲಾಟೆ ಮಾಡುತ್ತಾ ಆ ಕಡೆ ಹಾರುತ್ತೆ, ಈ ಕಡೆ ಹಾರುತ್ತೆ, ಈ ಕಡೆಯಿಂದ ಆ ಕಡೆ ಹಾರುತ್ತೆ. ಏನಿದು ದೇವರೇ, ಕನಿಷ್ಠ ಮನಬಿಚ್ಚಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡದಂತೆ ಏನಿದು ಶೋಧನೆ ಎಂದು ಹೇಳಿ ಆ ಗುಬ್ಬೆ ಆ ಕಡೆ ಈ ಕಡೆ ಹಾರಾಡ್ತಾ ಇರುವಾಗ ಮತ್ತೆ ಕಿಟಕಿ ಹೊರಗಡೆಯಿಂದ ಓಡಿಸೋಣ ಎಂಬುದಾಗಿ ಪ್ರಯತ್ನಿಸಿದ್ರೆ ಅದು ಹೋಗಿ ಮೇಲ್ಗಡೆ ಒಂದು ಅಟ್ಟದ ಹಾಗಿದ್ರೆ ಅಲ್ಲಿ ಹೋಗಿ ಕೂತ್ಕೊಂಡಿತು. ಈ ಸ್ತ್ರೀ ಆ ಗುಬ್ಬಿಯನ್ನು ಹೇಗಾದ್ರೂ ಹೊರಗೆ ತಳ್ಳಿ ಹಾಕಬೇಕು ಎಂದು ಯೋಚಿಸಿ ಹೊರಗೆ ತಕೊಂಡು ಗಟ್ಟಿಯಾಗಿ ಅದಕ್ಕೆ ಹೊಡೆದ ಕೂಡಲೇ ಮೇಲಿನಿಂದ ಒಂದು ಪೆಟ್ಟಿಗೆ ಕೆಳಗೆ ಬಿತ್ತು. ತಕ್ಷಣವೇ ಆ ಪೆಟ್ಟಿಗೆಯೊಳಗಿಂದ ಕೆಲವೊಂದು ಪೇಪರ್ ಹೊರಗೆ ಬಿದ್ದುವು. ಏನಿ ಪೇಪರ್ಸ್ಗಳು ಎಂದು ನೋಡಿದ್ರೆ ಸಾಲವೆಲ್ಲ ತೀರಿ ಹೋಗಿದೆ ಎಂಬ ಪತ್ರವು ಆಕೆ ಕಣ್ಮುಂದೆ ಕಾಣಿಸಿತು. ನೋಡಿದ್ರೆ ನನ್ನ ಬಳಿಯಿಂದ ತೆಗೆದುಕೊಂಡಿರುವ 5 ಲಕ್ಷ ರೂಪಾಯಿ ಸಾಲ ನನಗೆ ತಿರುಗಿ ಕೊಟ್ಟಿರುವುದರಿಂದ ಇನ್ನು ಮೇಲೆ ನೀನು ನನಗೆ ಯಾವುದೇ ಬಾಕಿ ಇಲ್ಲ ಎಂಬುದಾಗಿ ಕೆಳಗೆ ಸಹಿ ಮಾಡಲಾಗಿತ್ತು. ಆ ಪತ್ರ ಕೈಗೆ ಸಿಕ್ತು. ಅದೇ ಸಮಯದಲ್ಲಿ ಸಾಲ ಕೊಟ್ಟವನು ಬಂದು ಬಾಗಿಲು ತಟ್ಟಿದ. ಏನಾದವು ನನ್ನ 5 ಲಕ್ಷ ರೂಪಾಯಿಗಳು ತೆಗೆದುಕೊಂಡು ಬಂದು ಆ ಪತ್ರ ಕೊಡ್ತಾಳೆ. ಅಯ್ಯ, ಇಗೋ ಆ ಪತ್ರ. ಆಗ ಅವನು ಬಾಯಿ ಮುಚ್ಕೊಂಡು ಕಾಮಾಗಿ ಅಲ್ಲಿಂದ ಹೊರಟು ಹೋದ. ಹೇಗೆ ಸಾಧ್ಯವಾಯ್ತು? ತನಗಿರುವ ಆ ತೀರದ ಸಮಸ್ಯೆ ಆಕೆ ಹೇಗೆ ತೀರಿಸಿಕೊಳ್ಳಲು ಸಾಧ್ಯವಾಯ್ತು? ಪ್ರಾರ್ಥಿಸುವುದರಿಂದ. ಪ್ರಾಣ ಅಪಾಯಕ್ಕೊಳಗಾಯ್ತು ಪ್ರಿಯರೇ ದಾನಿಯೇಲನಿಗೆ. ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರಿಗೆ ಏನ್ ಕೇಳಿದ್ರು ಗೊತ್ತಾ? ಸ್ವಲ್ಪ ಟೈಮ್ ಕೊಡುವೀರಾ? ಆಯ್ತು, ಸರಿ, ಕೊಡ್ತೇನೆ. ಯಾಕೆ, ಏನ್ ಮಾಡ್ತೀರಿ? ನಾವು ಸೇವಿಸುವ ದೇವರ ಬಳಿಗೆ ಹೋಗುತ್ತೇವೆ, ಪ್ರಾರ್ಥಿಸುತ್ತೇವೆ ಅನ್ನುತ್ತಾರೆ. ನೋಡೋಣ ಬನ್ನಿ 17ನೇ ವಚನ. ಬಳಿಕ ದಾನಿಯೇಲನು ತನ್ನ ಮನೆಗೆ ಹೋಗಿ ಹನನ್ಯ, ಮೀಶಾಯಲ, ಅಜರ್ಯ ಎಂಬ ತನ್ನ ಸ್ನೇಹಿತರಿಗೆ ಆ ಸಮಾಚಾರವನ್ನು ತಿಳಿಸಿ, ನಾವು ಬಾಬೇಲಿನ ಇತರ ವಿದ್ವಾಂಸರೊಂದಿಗೆ ನಾಶವಾಗದಂತೆ ಪರಲೋಕ ದೇವರು ಈ ರಹಸ್ಯದ ವಿಷಯವಾಗಿ ಕೃಪೆ ತೋರಿಸಲು ಆತನನ್ನು ಬೇಡಿಕೊಳ್ಳೋಣ ಎಂದು ಹೇಳಿದನು. ಏನಂತೆ? ಕರ್ತನು ಕಟಾಕ್ಷಿಸುವಂತೆ ಆತನನ್ನು ಬೇಡಿಕೊಳ್ಳೋಣ ಎಂದು ಅವರಿಗೆ ಹೇಳಿದನು. ಬನ್ನಿರಿ ಪ್ರಾರ್ಥಿಸೋಣ ಅಂದ ಕೂಡಲೇ ಎಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ಐಕ್ಯವಾದರು ಪ್ರಿಯರೇ. ಕಾರಣ ಗೊತ್ತಾ? ಅವರಿಗೆ ಪ್ರಾರ್ಥಿಸೋದೇನು ಹೊಸದಲ್ಲ ಪ್ರಿಯರೇ. ಪ್ರಾರ್ಥನೆ ಮೇಲೆ ಆಧಾರಗೊಳ್ಳೋದು ಕೂಡ ಹೊಸದಲ್ಲ. ಪ್ರಾರ್ಥನೆಯಿಂದ ಅಸಾಧ್ಯವಾದದನ್ನು ಸಾಧ್ಯಗೊಳಿಸಿಕೊಳ್ಳುವುದು ಕೂಡ ಏನು ಅವರಿಗೆ ಹೊಸದಲ್ಲ. 10 ದಿವಸ ಟೈಮ್ ಕೊಡ್ತಾನೆ ಪ್ರಿಯರೇ ಕಂಚುಕಿ. ನಾವು ವೆಜಿಟೇರಿಯನ್ ಫುಡ್ ತಿನ್ನುತ್ತೇವೆ, ಬೇರೆಯವರು ಏನು ತಿನ್ನುತ್ತಾರೋ ತಿನ್ನಲಿ, ಆದರೆ 10 ದಿನಗಳ ನಂತರ ಬಹಳ ಚೆನ್ನಾಗಿ ತಿಂದಂತಹ ಅವರ ಮುಖ ನೋಡಿರಿ, ವೆಜಿಟೇರಿಯನ್ ಫುಡ್ ತಿಂದಂತಹ ನಮ್ಮ ಮುಖವನ್ನು ಕೂಡ ನೋಡಿರಿ. ಯಾರ ಮುಖ ಕಳೆಯಿಂದ ತುಂಬಿಕೊಂಡಿವೆ ಎಂದು ನೀವೇ ನೋಡಿರಿ. ಒಂದು ವೇಳೆ ನಮ್ಮ ಮುಖಗಳು ಕಳೆಯಿಂದ ತುಂಬಿಕೊಂಡಿರುವುದಾದ್ರೆ ವೆಜಿಟೇರಿಯನ್ ಆಹಾರವನ್ನೇ ಮುಂದುವರಿಸಿ ಅನ್ನುತ್ತಾರೆ. ಸಾಧ್ಯ ಅಂತೀರಾ? ಬಲಿಷ್ಠವಾಗಬೇಕಾದ್ರೆ ಏನ್ ತಿನ್ನಬೇಕು? ಬಲವಾದ ಆಹಾರ. ಏನಂತೆ? ಮಾಂಸ ಆಹಾರ. ಇವರು ಪ್ರಾರ್ಥನೆ ಮಾಡಿರುತ್ತಾರೆ, ದೇವರೇ ಪರಿಶುದ್ಧತೆಗೋಸ್ಕರ ಪ್ರಯಾಸ ಪಡ್ತಿದ್ದೇವೆ, ಪರಿಶುದ್ಧರಾಗಿ ಜೀವಿಸಬೇಕೆಂದು ಆಶಿಸುತ್ತಿದ್ದೇವೆ. ಅವರ ಹಾಗೆ ನಾವು ತಿನ್ನಲಾರೆವು, ಆದರೆ ತಿನ್ನುವಂಥದ್ದು ಅಲ್ಪವಾದ್ರೂ ಕೂಡ ಅದು ನಮ್ಮ ದೇಹಕ್ಕೆ ಹಿಡಿಸುವ ಹಾಗೆ ಮಾಡಿರಿ ದೇವರೇ ಅಂದಾಗ ಅದ್ಭುತ ನಡೆದಿತ್ತು ಪ್ರಿಯರೇ. 10 ದಿನಗಳ ನಂತರ ಬಹಳ ಚೆನ್ನಾಗಿ ತಿನ್ನುವ ಬೇರೆಯವರಿಗಿಂತಲೂ ಪರಿಶುದ್ಧತೆಯನ್ನು ಕೋರಿಕೊಂಡಂತಹ ಇವರ ಮುಖಗಳು ಪ್ರಕಾಶಿಸಿದವು. ಹೇಗೆ ಸಾಧ್ಯವಾಯಿತು? ಪ್ರಾರ್ಥನೆಯಿಂದ ಸಾಧ್ಯವಾಯಿತು.
ಪ್ರಾರ್ಥನೆ ಏನ್ ಮಾಡುತ್ತೆ ಎಂದು ಅವರಿಗೆ ಬಹಳ ಚೆನ್ನಾಗಿ ಗೊತ್ತು. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿಯೂ ಪ್ರಾರ್ಥನೆಯ ಮೂಲಕ ಅಸಾಧ್ಯವಾದವುಗಳನ್ನು ಸಾಧ್ಯಗೊಳಿಸಿಕೊಂಡಿರುವ ಸಂದರ್ಭಗಳೇನಾದರೂ ಇವೆಯಾ? ಇರೋದಾದ್ರೆ ಒಳ್ಳೆಯದು. ಅವರೆಲ್ಲರೂ ಸೇರಿ 4 ಜನ ಸೇರಿ ಪ್ರಾರ್ಥನೆ ಮಾಡಿದ್ರು. ಅವರ ಮುಂದೆ ಒಂದು ಸಮಸ್ಯೆ ತಾಂಡವಿಸುತ್ತಾ ಇತ್ತು. ಆ ಸಮಸ್ಯೆ ಅವರ ಪ್ರಾಣ ತೆಗೆಯುವಂತದ್ದಾಗಿತ್ತು. ಪ್ರಾಣ ಅಪಾಯದಲ್ಲಿತ್ತು. ಪ್ರಾಣ ಸಂಕಟಕ್ಕೆ ಗುರಿಪಡಿಸಿರುವಂತಹ, ಪ್ರಾಣ ಅಪಾಯಕ್ಕೆ ಗುರಿಪಡಿಸಿರುವಂತಹ ಸಮಸ್ಯೆಯನ್ನು ಪ್ರಾರ್ಥನೆಯ ಮೂಲಕ ಪರಿಷ್ಕರಿಸಿಕೊಳ್ಳಲು ಪ್ರಯತ್ನಿಸಿದಾಗ ದೇವರೇನ್ ಮಾಡಿದ್ರು ಗೊತ್ತಾ? ದಾನಿಯೇಲನಿಗೆ ದೇವರು ದರ್ಶನ ಕೊಟ್ರು. 19ನೇ ವಚನ. ಆ ರಾತ್ರಿಯಲ್ಲಿ ಏನಂತೆ? ಆ ರಾತ್ರಿಯಲ್ಲಿ ದರ್ಶನದ ಮೂಲಕ ಆ ಸ್ವಪ್ನದ ಮರ್ಮವು ದಾನಿಯೇಲನಿಗೆ ಬಯಲುಪಡಿಸಲಾದುದರಿಂದ ದಾನಿಯೇಲನು ಪರಲೋಕದಲ್ಲಿರುವ ದೇವರನ್ನು ಸ್ತುತಿಸಿದನಂತೆ. ಯಾವಾಗ ಅಂತೆ? ಪ್ರಾರ್ಥನೆ ಮಾಡುತ್ತಿರುವಾಗ. ಕೇಳಿ ಫ್ರೆಂಡ್ಸ್, ಪ್ರಾರ್ಥನೆ ಮಾಡುವಾಗ ದೇವರು ಆಶ್ಚರ್ಯ ಕಾರ್ಯಗಳನ್ನು ಮಾಡುತ್ತಾರೆ. ಪ್ರಾರ್ಥನೆ ಮಾಡುವಾಗ ದೇವರು ನಿಮಗಿರುವ ಸಮಸ್ಯೆಗಳಿಗೆ ಪರಿಷ್ಕಾರವನ್ನು ದಯಪಾಲಿಸುತ್ತಾರೆ. ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಜೀವಿತದ ಮುಖಾಂತರ ಯಾವ ಕಾರ್ಯ ಮಾಡಬಲ್ಲರು ಎಂಬುದಾಗಿ ತಿಳಿಸುತ್ತಾರೆ. ದಯವಿಟ್ಟು ಕೇಳಿ ಪ್ರಿಯರೇ, ಒಮ್ಮೆ ದೇವರು ನನಗೂ ಕೂಡ ಹೇಳಿದ್ರು. ಹೈದರಾಬಾದ್ ನಲ್ಲಿ ಕುಕ್ಕಟ್ಪಲ್ಲಿ ಎಂಬ ಸ್ಥಳದಲ್ಲಿ ಕಲ್ವರಿ ಟೆಂಪಲ್ ಸ್ಥಾಪಿಸು ಅಂತ ಹೇಳಿದ್ರು. ಯಾವಾಗ ಗೊತ್ತಾ? ನಾನು ಪ್ರಾರ್ಥಿಸುವಾಗ ಅನುಷಾ ಗ್ರಾನೈಟ್ಸ್ ಬಿಲ್ಡಿಂಗ್ ನಲ್ಲಿ ನಾವು ಆರಾಧನೆ ನಡೆಸುತ್ತಿರುವಾಗ ನೈನಾ ಗಾರ್ಡನ್ಸ್ ಗೆ ಹೋಗಿ ಸಭೆಯನ್ನು ಸ್ಥಾಪಿಸು ಎಂದು ದೇವರು ನನಗೆ ಯಾವಾಗ ಹೇಳಿದ್ರು ಗೊತ್ತಾ? ಪ್ರಾರ್ಥನೆ ಮಾಡುತ್ತಿರುವಾಗಲೇ. ಸ್ಥಳ ಚಿಕ್ಕದಾಗಿ ಕಷ್ಟಪಡುತ್ತಿರುವ ಸಮಯದಲ್ಲಿ ದೇವರು ಮಾತಾಡಿ ನಿನಗೊಂದು ಅದ್ಭುತ ಸ್ಥಳ ಕೊಡ್ತೇನೆ ಎಂದು ದೇವರು ಹೇಳಿದ್ದು ಯಾವಾಗ ಗೊತ್ತಾ? ಪ್ರಾರ್ಥನೆ ಮಾಡುತ್ತಿರುವಾಗಲೇ. ನಾವು ಈಗಿರುವ ಸ್ಥಳಕ್ಕೆ ಬಂದ ನಂತರ 52 ದಿನಗಳಲ್ಲಿ ಆಲಯವನ್ನು ನಿರ್ಮಿಸು, ಆ ಶಕ್ತಿ ನಿನಗೆ ಕೊಡ್ತೇನೆ ಎಂದು ದೇವರು ನನಗೆ ಯಾವಾಗ ಹೇಳಿದ್ರು ಗೊತ್ತಾ? ಪ್ರಾರ್ಥಿಸುವಾಗಲೇ. ಅಷ್ಟಕ್ಕೂ ಇಷ್ಟೊಂದು ದೊಡ್ಡ ಸಭೆ ನಾನು ನಿನಗೆ ಕೊಡ್ತೇನೆ ಎಂದು ದೇವರು ನನಗೆ ಯಾವಾಗ ಹೇಳಿದ್ರು ಗೊತ್ತಾ? ಒಂದು ಮರದ ಕೆಳಗಡೆ ನಾನು ಪ್ರಾರ್ಥಿಸುತ್ತಿರುವಾಗ 1995ರಲ್ಲಿ. ಈ ದಿನ ದೇವರ ಸೇವಕನಾಗಿ ನಾನು ಮಾಡುವಂತಹ ಈ ಸೇವೆಗೆ ಪ್ರಧಾನ ಕಾರಣವೇನೆಂದರೆ, ಪ್ರಾರ್ಥನೆ ಮಾಡುವ ಸಮಯದಲ್ಲಿ ದೇವರು ನನ್ನೊಂದಿಗೆ ಮಾತಾಡಿದ್ದಾರೆ. ಗತಕಾಲದ ಲಾಕ್ಡೌನ್ ಪೀರಿಯಡ್ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ಮೊಳಕಾಲೂರಿ ಪ್ರಾರ್ಥನೆ ಮಾಡಿದಾಗ ದೇವರು ನನ್ನೊಂದಿಗೆ ಮಾತಾಡಿದ್ರು. ಏನೆಂದು ಗೊತ್ತಾ? ಆಹಾರ ಧಾನ್ಯ ಶೇಖರಿಸಿಡು, ಆಹಾರ ಧಾನ್ಯಗಳನ್ನು ಕೂಡಿಸಿಡು ಎಂದು. ಮಧ್ಯಾಹ್ನ ವೇಳೆಯಲ್ಲಿ ಪ್ರಾರ್ಥಿಸುವಾಗ ಆಹಾರ ಧಾನ್ಯ ಕೂಡಿಸಿಡು ಎಂದು ದೇವರು ಹೇಳಿದಾಗ ನಮ್ಮ ಬ್ರದರ್ಸ್ಗೆ ಫೋನ್ ಮಾಡಿ ಒಂದು 10 ಲಕ್ಷ 20 ಲಕ್ಷ ಕೊಟ್ಟು ಆಹಾರ ಧಾನ್ಯ ಶೇಖರಿಸಿಡಿರಿ, ಯಾಕೆಂದರೆ ಬಡವರಿಗೆ ಕಷ್ಟ ಕಾಲದಲ್ಲಿ ಹಂಚುವ ಅವಕಾಶವಿರುತ್ತೆ ಎಂದು ಹೇಳಿದೆ. ಸ್ವಲ್ಪ ತಾದ್ಮೇಲೆ ನಾನು ಪ್ರಾರ್ಥನೆ ಮಾಡುವಾಗ ಆಹಾರ ಧಾನ್ಯ ಇನ್ನಷ್ಟು ಹೆಚ್ಚು ಸಮಕೂಡಿಸಿಡು ಎಂದು ದೇವ್ರು ಹೇಳಿದ್ರೆ ಮತ್ತೆ ಫೋನ್ ಮಾಡಿ ಒಂದು 30 ಲಕ್ಷ ದುಡ್ಡು ಕೊಟ್ಟು ಆಹಾರ ಧಾನ್ಯ ಕೂಡಿಸಿಡಿ ಎಂದು ಹೇಳಿದೆ. ಮತ್ತೆ ಪ್ರಾರ್ಥಿಸುವಾಗ ಇನ್ನೂ ಹೆಚ್ಚು ಆಹಾರ ಧಾನ್ಯ ಸಮಕೂಡಿಸಿಡು ಎಂದು ಹೇಳಿದ್ರು. ಮತ್ತೆ ಫೋನ್ ಮಾಡಿ ನನ್ನ ಸಹೋದರರಿಗೆ ಹೇಳಿದೆ, ಕನಿಷ್ಠ 1 ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳುವ ಆಹಾರ ಧಾನ್ಯವನ್ನು ಕೂಡಿಸಿಡಿರಿ ಅಂತ ಹೇಳಿದೆ. ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಮತ್ತೆ ಫೋನ್ ಮಾಡಿದೆ, ಇಲ್ಲ 2 ಕೋಟಿ ಬೆಲೆ ಬಾಳುವಷ್ಟು ಆಹಾರ ಧಾನ್ಯ ಸಮಕೂಡಿಸಿಡಿ ಅಂತ ಹೇಳಿದೆ. ನಿಮ್ಮೆಲ್ಲರಿಗೆ ಗೊತ್ತು, ಗತಕಾಲದ ಲಾಕ್ಡೌನ್ ಪೀರಿಯಡ್ ನಲ್ಲಿ ಸುಮಾರು 800 ಟನ್ಗಳಷ್ಟು ಆಹಾರ ಧಾನ್ಯ. ಆ ಪೀರಿಯಡ್ ನಲ್ಲಿ ಶಾಪ್ಗಳೆಲ್ಲ ಮುಚ್ಚಲ್ಪಟ್ಟ ಸಮಯದಲ್ಲಿ, ಯಾವ ಟ್ರಾನ್ಸ್ಪೋರ್ಟೇಶನ್ ಇಲ್ಲದ ಸಮಯದಲ್ಲಿ ಯಾವ ರೀತಿಯಾಗಿ ಅಷ್ಟೊಂದು ಆಹಾರವನ್ನು ನಾವು ಶೇಖರಿಸಿಟ್ಟು ಹಂಚಲು ಸಾಧ್ಯವಾಯಿತು ಗೊತ್ತಾ? ಪ್ರಾರ್ಥನೆಯ ಮೂಲಕವೇ. ದೇವರು ಮುಂಚಿತವಾಗಿಯೇ ತಿಳಿಯಪಡಿಸಿರುವುದರಿಂದಲೇ ನಮ್ಮ ಸಹೋದರರು ಮುಂಚಿತವಾಗಿಯೇ ಹೋಲ್ಸೇಲ್ ಆಗಿ ಆಹಾರ ಧಾನ್ಯ ಮಾರುವಂತವರಿಗೆಲ್ಲ ಅಡ್ವಾನ್ಸ್ ದುಡ್ಡನ್ನು ಕಳಿಸಿಕೊಟ್ಟು, ರೇಟ್ ಜಾಸ್ತಿ ಮಾಡದಂತೆ ಅಡ್ವಾನ್ಸ್ ಕಳಿಸಿ ನಮಗಿಷ್ಟು ಆಹಾರ ಧಾನ್ಯ ಬೇಕೆಂಬುದಾಗಿ ಬುಕ್ ಮಾಡಿದೆವು. ಮೊದಲು 200 ಟನ್ ಅಷ್ಟೇ ಸಾಕು ಅಂದುಕೊಂಡೆವು. ಅದಕ್ಕೋಸ್ಕರ 2 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದೆವು. ಆನಂತರ ಅದು 400 ಟನ್ಗಳಾಯಿತು, 600 ಟನ್ಗಳಾದವು, 800 ಟನ್ಗಳಾದವು. ಕಾರಣವೇನೆಂದರೆ ಆ ಕಷ್ಟ ಕಾಲದಲ್ಲಿ ನಮ್ಮ ಕಲ್ವರಿ ಟೆಂಪಲ್ ಸದಸ್ಯರು ಬಹಳ ತೊಂದರೆ ಪಟ್ಟರು. ಬಡತನದಲ್ಲಿದ್ದ ಕೆಲವೊಂದು ಜನರು, ಎಲ್ಲ ಇದ್ದಾಗಿಯೂ ಎಲ್ಲರೂ ಇದ್ದಾಗಿಯೂ ಏನು ಮಾಡಲಾರದ ಪರಿಸ್ಥಿತಿ ಇತ್ತು. ಆದರೆ ಅವರೆಲ್ಲರಿಗೂ ಕೂಡ ಆ ಕಷ್ಟ ಕಾಲದಲ್ಲಿ ನಾವು ಆಹಾರವನ್ನು ತಲುಪಿಸಲು ಸಾಧ್ಯವಾಯಿತು. ಕಾರಣ ಗೊತ್ತಾ? ಸತೀಶ್ ಕುಮಾರ್ ಆದ ನನ್ನ ಹೆಸರಿಗೋಸ್ಕರ ಅಲ್ಲ ಪ್ರಿಯರೇ. ದೀನ ಸೇವಕನಾಗಿ ಪ್ರಾರ್ಥಿಸುತ್ತಿರುವಾಗ ದೇವರು ತಿಳಿಯಪಡಿಸಿದ್ರು, ಕಷ್ಟ ಕಾಲ ಬರ್ಲಿಕ್ಕಿದೆ, ಹಸಿವೆಯಿಂದ ಬಳಲುವಂತಹ ಕಷ್ಟ ಕಾಲ ಬರ್ಲಿಕ್ಕಿದೆ, ಆಹಾರ ಧಾನ್ಯ ಸಿದ್ಧಪಡಿಸು ಎಂದು ಹೇಳಿದ್ರು. ಆಗ ನಾನು ಹೇಳಿದೆ, ಆ ಕಾಲದಲ್ಲಿ ಯೋಸೇಫನ ಬಳಿಗೆ ಜನರು ಹೇಗೆ ಆಹಾರಕ್ಕಾಗಿ ಬಂದ್ರು, ನಮ್ಮ ಕಲ್ವರಿ ಟೆಂಪಲ್ಗೆ ತಂಡೋಪತಂಡದಲ್ಲಿ ಜನರು ಬರ್ತಾರೆ ಆಹಾರ ಧಾನ್ಯಕ್ಕಾಗಿ. ಹಾಗೇ ಬಂದ್ರು ಪ್ರಿಯರೇ. ನಮ್ಮ ಕಲ್ವರಿ ಟೆಂಪಲ್ ಗೇಟ್ ಹತ್ರ ನೂರಾರು ಸಂಖ್ಯೆಯಲ್ಲಿ ಜನರು ಆಹಾರ ಧಾನ್ಯಕ್ಕಾಗಿ ಆ ಗೇಟ್ ಹತ್ರ ಬಂದು ನಿಂತ್ಕೊಳ್ತಾ ಇದ್ರು. ಹೇಗೆ ಈ ರೀತಿಯಾಗಿ ನಾವು ಸಹಾಯ ಮಾಡಲು ಸಾಧ್ಯವಾಯಿತು? ಪ್ರಾರ್ಥನೆಯಿಂದಲೇ ಸಾಧ್ಯವಾಯಿತು.
ಪ್ರಾರ್ಥನೆಯಲ್ಲಿ ದೇವರು ಮಾತಾಡುವುದರಿಂದ ಸಾಧ್ಯವಾಯ್ತು. ಅದಕ್ಕಾಗಿಯೇ ಹೇಳ್ತಿದ್ದೇನೆ, ದೇವರು ಉತ್ತರಿಸುತ್ತಾರೆ. ಯಾವಾಗ ಗೊತ್ತಾ? ಮೊಳಕಾಲು ಊರುವಾಗ. ಒಂಟೆಗಳು ಬಹಳ ಆಯಾಸವಾದಾಗ ಮೊಳಕಾಲು ಊರಿದ ತಕ್ಷಣವೇ ಯಜಮಾನನು ಆ ಒಂಟೆಗಳ ಮೇಲಿರುವಂತಹ ಹೊರೆಯನ್ನು, ಭಾರವನ್ನೆಲ್ಲ ಇಳಿಸಿ ಬಿಡುತ್ತಾನೆ. ಅವು ಹೊರಲು ಅಸಾಧ್ಯವಾದ ಭಾರವನ್ನು, ಹೊರೆಯನ್ನು ಹೊರುತ್ತಿರುವಾಗ ಆಗ ಅವು ಮಾಡಬೇಕಾದದ್ದೇನೆಂದ್ರೆ ಮೊಳಕಾಲು ಊರಬೇಕು. ಅವು ಮೊಳಕಾಲು ಊರೋದೇ ತಡ ಪ್ರಿಯರೇ, ಅವುಗಳ ಭಾರವೆಲ್ಲ ತೊಲಗಿ ಹೋಗುತ್ತೆ. ಕಾರಣವೇನೆಂದ್ರೆ ಒಂಟೆಯ ಯಜಮಾನನಿಗೆ ಗೊತ್ತು, ಇನ್ನು ಹೋರುವ ಭಾರ ಅವುಗಳಿಗೆ ಇಲ್ಲ ಎಂದು ಗೊತ್ತಾಗಿ ತಕ್ಷಣವೇ ಭಾರವೆಲ್ಲ ಇಳಿಸಿ ಬಿಡ್ತಾನೆ. ನಾವು ಕೂಡ ಮೊಳಕಾಲು ಊರೋದೇ ತಡ, ಹೊರಲು ಅಸಾಧ್ಯವಾದ ಭಾರದಿಂದ ನಾವು ಒದ್ದಾಡುತ್ತಿರುವಾಗ ದೇವರು ತಕ್ಷಣವೇ ಉತ್ತರ ಕೊಡ್ತಾರೆ. ಅದೇ ನಡೆದಿತ್ತು ದಾನಿಯೇಲನ ಜೀವಿತದಲ್ಲಿ. ಇವರೆಲ್ಲರೂ ಸೇರಿ ಪ್ರಾರ್ಥಿಸಿದಾಗ ಅದೇ ದಿನದ ರಾತ್ರಿಯಲ್ಲಿ ದೇವರು ದರ್ಶನದಲ್ಲಿ ಯಾವ ಕನಸನ್ನು ದೇವರು ನೆಬೂಕದ್ನೆಚ್ಚರನಿಗೆ ದೇವರು ಕೊಟ್ಟರು ಅದನ್ನು ಮತ್ತೆ ರಿಪೀಟ್ ಮಾಡುತ್ತಾರೆ, ಮತ್ತೆ ತಿಳಿಯಪಡಿಸುತ್ತಾರೆ. ಎಂತಹ ಅದ್ಭುತನಾದ ದೇವರು ನೋಡಿ. ಅದಕ್ಕೆ ಪ್ರತಿಫಲವೇನು? ಉತ್ತರ ಬಂದಿತು. ಆ ಕಡೆ ದಾನಿಯೇಲನು ಕಾಪಾಡಲ್ಪಡುತ್ತಾನೆ, 3 ಜನ ಯೆಹೂದ್ಯರು ಕಾಪಾಡಲ್ಪಡ್ತಾರೆ, ಜ್ಞಾನಿಗಳು ಕಾಪಾಡಲ್ಪಡ್ತಾರೆ. ಅಷ್ಟು ಮಾತ್ರವಲ್ಲ, ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಪ್ರಮೋಟ್ ಮಾಡಲ್ಪಟ್ರು, ಹೆಚ್ಚಿಸಲ್ಪಟ್ರು. ಕೇಳ್ತಿದ್ದೀರಾ? ಅವರು ಮೊದಲನೇದಾಗಿ ಪರಿಶುದ್ಧರಾಗಿದ್ರು, ಎರಡನೇದಾಗಿ ಪ್ರಾರ್ಥಿಸುವವರಾಗಿದ್ರು, ಮೂರನೇದಾಗಿ ಪೌರುಷವುಳ್ಳವರಾಗಿದ್ರು. ಪ್ರತಿಮೆ ನಿಲ್ಲಿಸಿದಾಗ ಈ ಪ್ರತಿಮೆಗೆ ಅಡ್ಡ ಬೀಳದಿದ್ದರೆ ಸಾಯಿಸಿ ಬಿಡುತ್ತೇನೆ ಎಂದು ಹೇಳಿದಾಗ ಈ 3 ಜನ ಯವನಸ್ಥರು ಹೇಳಿರುವ ಮಾತೇನ್ ಗೊತ್ತಾ? ಅವ್ರು ಹೇಳಿರೋ ಮಾತೇನೆಂದು ನೋಡೋಣ ಬನ್ನಿ. ದಾನಿಯೇಲ 3ನೇ ಅಧ್ಯಾಯ 15ನೇ ವಚನ. ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಅಡ್ಡ ಬಿದ್ದು ನಾನು ನಿಲ್ಲಿಸಿದ ಪ್ರತಿಮೆಯನ್ನು ಪೂಜಿಸಿದರೆ ಸರಿ, ಇಲ್ಲವಾದರೆ ತಕ್ಷಣವೇ ಧಗಧಗನೆ ಉರಿಯುವ ಆವಿಗೆಯೊಳಗೆ ಹಾಕಲ್ಪಡುವಿರಿ. ನಿಮ್ಮನ್ನು ನನ್ನ ಕೈಯೊಳಗಿಂದ ನಿಮ್ಮನ್ನು ಬಿಡಿಸಬಲ್ಲ ದೇವರು ಯಾರು ಎಂದು ಹೇಳಿದನು. ಇದನ್ನು ಕೇಳಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರು ರಾಜನಿಗೆ, ನೆಬೂಕದ್ನೆಚ್ಚರನೇ, ಎಷ್ಟು ಧೈರ್ಯ ನೋಡಿ ಹೆಸರಿಟ್ಟು ಕರೆಯುವುದಕ್ಕಾಗಿ, ಎಷ್ಟು ಧೈರ್ಯ ನೋಡಿ. ದಾನಿಯೇಲನು ಸಿಂಹಗಳ ಗವಿಯೊಳಗಡೆ ಹಾಕಲ್ಪಟ್ಟಾಗ ರಾಜನು ಅಲ್ಲಿಗೆ ಬಂದಾಗ, ರಾಜ ನೀನು ಚಿರಂಜೀವಿಯಾಗಿರು ಎಂದು ಹೇಳ್ತಾನೆ ಪ್ರಿಯರೇ ದಾನಿಯೇಲನು. ರಾಜ ನೀನು ಚಿರಂಜೀವಿಯಾಗಿರು ಅನ್ನುತ್ತಾನೆ. ಆದರೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ಪ್ರಾಣ ಅಪಾಯಕ್ಕೆ ಗುರಿಯಾದಾಗ, ಸಾಯಿಸುತ್ತೇನೆ ಎಂದು ರಾಜನು ಹೇಳಿದಾಗ, ಯಾವ ದೇವರು ಬಂದು ನಿಮ್ಮನ್ನು ಕಾಪಾಡುತ್ತಾನೆ ನೋಡ್ತೇನೆ ಎಂದು ಹೇಳುತ್ತಿರುವಾಗ ರಾಜ ಅನ್ನಲಿಲ್ಲ. ಎಷ್ಟು ಪೌರುಷ ನೋಡಿ ಅವರಿಗೆ. ಯಾವ ದೇವರು ಕಾಪಾಡುತ್ತಾರೆ ಅನ್ನುತ್ತೀಯ? ನೆಬೂಕದ್ನೆಚ್ಚರನೇ, ಆ ಮಾತಾಡಬೇಕಾದ್ರೆ ಎಷ್ಟು ಧೈರ್ಯ ಬೇಕು ನೋಡಿ. ಇನ್ನೇನು ಪ್ರಾಣ ಕಳ್ಕೊಂಡಂತೆ ಅಲ್ಲವೋ? 3 ಜನ ಹುಡುಗರು ಒಬ್ಬ ಮಹಾ ದೊಡ್ಡ ರಾಜನಿಗೆ ಹೆಸರಿಟ್ಟು ಕರೆದಿರುವುದಾದರೆ ಒಮ್ಮೆ ಆಲೋಚಿಸ್ರಿ. ಆ ದಿನ ನೆಬೂಕದ್ನೆಚ್ಚರನಿಗೆ ಎಷ್ಟು ಬಿಪಿ ಬಂದಿರಬಹುದು. ಬಿಪಿ ಅಂದ್ರೆ ಸಾಲಲ್ಲ, ಅದಕ್ಕಿಂತಲೂ ಹೆಚ್ಚಿನದು ಬಂದಿರಬಹುದು. ನನಗೆ ಹೆಸರಿಟ್ಟು ಕರಿತೀರಾ ನೀವು? ಎಷ್ಟು ಕೋಪ ಬಂದಿರುತ್ತೆ ನೋಡಿ, ಎಷ್ಟು ನಡಗಿರುತ್ತಾನೆ ಯೋಚಿಸಿ. ಮಾತ್ರವಲ್ಲ, ಹೆಸರಿಟ್ಟು ಕರೆದಿದ್ದಷ್ಟೇ ಅಲ್ಲ, ನಿನಗೆ ನಾವು ಉತ್ತರಿಸುವ ಅಗತ್ಯವೇ ಇಲ್ಲ. ಅಷ್ಟಕ್ಕೂ ನಿನಗೆ ಉತ್ತರ ಕೊಡುವಷ್ಟು ಅಗತ್ಯವಿಲ್ಲ. ರಾಜನಿಗೆ ಬಿಟ್ರೆ ಇನ್ಯಾರಿಗೂ ಉತ್ತರಿಸಬೇಕು ಹೇಳಿ? ಅಷ್ಟಕ್ಕೂ ನಿನಗೆ ಉತ್ತರಿಸುವ ಅಗತ್ಯ ನಮಗಿಲ್ಲ ಅನ್ನುತ್ತಾರೆ. ಏನನ್ನುತ್ತಾರೆ ಗೊತ್ತಾ? ನೆಬೂಕದ್ನೆಚ್ಚರನೇ, ಇದರ ವಿಷಯದಲ್ಲಿ ನಿನಗೆ ಪ್ರತ್ಯುತ್ತರ ಕೊಡಬೇಕಾದಂತಹ ಚಿಂತೆ ನಮಗಿಲ್ಲ. ನಾವು ಸೇವಿಸುವಂತಹ ದೇವರು ಉರಿಯುತ್ತಿರುವ ಆವಿಗೆಯೊಳಗಿಂದ, ಈ ಅಗ್ನಿಗುಂಡಿಯೊಳಗಿಂದ ನಮ್ಮನ್ನು ತಪ್ಪಿಸಿ ರಕ್ಷಿಸುವುದಕ್ಕಾಗಿ ಸಮರ್ಥನು. ಮಾತ್ರವಲ್ಲ, ನಿನ್ನ ವಶಕ್ಕೆ ಬೀಳದಂತೆ ಆತನು ನಮ್ಮನ್ನು ರಕ್ಷಿಸುವನು. ಒಂದು ವೇಳೆ ರಕ್ಷಿಸದೇ ಇದ್ದರೂ ಸಹ. ಈಗ ಏನ್ ಹೇಳ್ತಾರೆ ನೋಡಿ, ರಾಜನೇ ನಿನ್ನ ದೇವತೆಗಳಿಗೆ ನಾವು ಪೂಜಿಸುವುದಿಲ್ಲವೆಂದು, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಗೂ ನಮಸ್ಕರಿಸುವುದಿಲ್ಲವೆಂದು ತಿಳಿದುಕೋ. ಆಗ ನೆಬೂಕದ್ನೆಚ್ಚರನು ಅತಿ ರೌದ್ರವುಳ್ಳವನಾಗಿ ತೂಗಾಡಿದ ಪ್ರಿಯರೇ, ಬಹಳಷ್ಟು ರೇಗಿದ, ಕೋಪದಿಂದ ರೇಗಿದ. ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ನಡಗಿಸಿ ಬಿಟ್ರು ಅವನಿಗೆ. ಕೋಪ ಬಂದಾಗ ಮನುಷ್ಯ ಏನಾಗ್ತಾನೆ ಹೇಳಿ? ಒಂಥರ ನಡುಗುತ್ತಾ ಇರ್ತಾನೆ. ಕೋಪ ಬಂದಾಗ ಒಂಥರ ಮನುಷ್ಯ ಅಲ್ಲಾಡುತ್ತಾ ಇರ್ತಾನೆ. ಮಾತು ಸರಿಗೆ ಬರಲ್ಲ, ಮಾತುಗಳು ಕೂಡ ತೊದಳುತ್ತಾ ಬರ್ತವೆ. ಅವರನ್ನು ನೋಡುವಾಗ, ಅವರ ವಿಧಾನ ನೋಡುವಾಗ, ಮಾತಿನ ವಿಧಾನ ನೋಡುವಾಗ ನೆಬೂಕದ್ನೆಚ್ಚರ ಕೋಪದಿಂದ, ರೌದ್ರದಿಂದ ತೂಗಾಡಿದ. ಏನಂದ್ರಿ? ನನ್ನ ಕೈಯಿಂದ ದೇವರು ನಿಮ್ಮನ್ನು ರಕ್ಷಿಸುತ್ತಾರೋ? ಯಸ್. ಹಾಗಾದ್ರೆ ನೋಡ್ತೇನೆ, 7 ಪಟ್ಟು ಬೆಂಕಿಯ ಆವಿಗೆಯನ್ನು ಹೆಚ್ಚಿಸಿ
ಈ ಮೂವರನ್ನು ಕಟ್ಟಿ ಅದರೊಳಗಡೆ ಹಾಕಿಸಿದ. ಅವರನ್ನು ಅದರೊಳಗೆ ಹಾಕಲು ಹೋದಂಥವರೇ ಸುಟ್ಟಿ ಸಂಹರಿಸಲ್ಪಟ್ರು. ಆದರೆ ಎಲ್ಲೋ ಒಂದು ಕಡೆ ನೆಬೂಕದ್ನೆಚ್ಚರನಿಗೆ ನಂಬಿಕೆ ಇತ್ತು ಪ್ರಿಯರೇ, ಯಾಕೆಂದ್ರೆ ಇವರ ಬಗ್ಗೆ ಅವನಿಗೆ ಗೊತ್ತಿತ್ತು. ಅವನ ರಾಜ್ಯದಲ್ಲಿರುವ ಯಾರು ಕೂಡ ಕನಸಿನ ಅರ್ಥ ಹೇಳಲಿಕ್ಕೆ ಆಗದೆ ಇರುವಾಗ ಇವರೇ ಹೇಳ್ತಾರೆ ಪ್ರಿಯರೇ. ಈ ಟೀಮ್, ದಾನಿಯೇಲ್ ಅಂಡ್ ಟೀಮ್ ಕನಸಿನ ಅರ್ಥ ಹೇಳಿದ್ರು ಪ್ರಿಯರೇ. ಇವರ ದೇವರು ಸಾಮಾನ್ಯ ದೇವರಲ್ಲ, ಹೇಳಿದಂತೆಯೇ ಆತನು ಮಾಡುತ್ತಾನೆ ಎಂಬ ಅನುಮಾನ ಬಂದಿದ್ದಕ್ಕಾಗಿಯೇ ತಾನೇ ಪ್ರಿಯರೇ. 24ನೇ ವಚನ. ರಾಜನಾದ ನೆಬೂಕದ್ನೆಚ್ಚರನು ಆಶ್ಚರ್ಯಪಟ್ಟು ತಕ್ಷಣವೇ ಎದ್ದು, ನಾವು ಮೂವರನ್ನು ಕಟ್ಟಿ ಅಗ್ನಿಯ ಆವಿಗೆ ಒಳಗಡೆ ಹಾಕಿದೇವಲ್ಲವೇ ಎಂದು ತನ್ನ ಮಂತ್ರಿಗಳಿಗೆ ಕೇಳಿದನು. ಅವರು ರಾಜನಿಗೆ, ಹೌದು ರಾಜ, ಸತ್ಯವೇ ಎಂದು ರಾಜನಿಗೆ ಪ್ರತ್ಯುತ್ತರ ಕೊಟ್ಟರು. ಆಗ ರಾಜನು, ನಾನು 4 ಮನುಷ್ಯರನ್ನು ಕಟ್ಟುಗಳು ಬಿಚ್ಚಲ್ಪಟ್ಟವರಾಗಿ ಬೆಂಕಿಯಲ್ಲಿ ಸಂಚರಿಸುವುದನ್ನು ನೋಡುತ್ತಿದ್ದೇನೆ. ಅವರಿಗೆ ಯಾವ ಹಾನಿ ಉಂಟಾಗುತ್ತಾ ಇಲ್ಲ. 4ನೇ ಅವನ ರೂಪವು ದೇವಕುಮಾರನ ರೂಪದಂತಿದೆ ಎಂದು ಅವರಿಗೆ ಉತ್ತರಿಸಿದನು. ನಡಿಗಿದ ಪ್ರಿಯರೇ. ಮೊದಲೇ ಅವರು ಕೊಟ್ಟ ಉತ್ತರಕ್ಕಾಗಿ ಬಿಪಿಯಿಂದ, ಕೋಪದಿಂದ ನಡುಗಿದ. ಆದರೆ ಈಗ ಏನು? ಅಗ್ನಿಗುಂಡಿಯೊಳಗಡೆ ಹಾಕಲ್ಪಟ್ಟ 3 ಜನ ಯುವಕರ ಮಧ್ಯದಲ್ಲಿ, ಯವನಸ್ಥರ ಮಧ್ಯದಲ್ಲಿ ಸ್ವತಃ ದೇವರೇ ಇಲ್ಲವೇ ದೇವರ ರೂಪವುಳ್ಳಂತಹ 4ನೇ ವ್ಯಕ್ತಿ ಬಂದು ಮೂವರನ್ನು ಕಾಪಾಡುವಂಥದ್ದು, ಅಗ್ನಿಯಲ್ಲಿ ಕೂದಲಿಗೆ ಬೆಂಕಿ ಕೂಡ ತಗಲಲಾರದಂತೆ ಸಂರಕ್ಷಿಸುವಂಥದ್ದು. ಇವರು ಸರಪಣಿಗಳಿಂದ ಅವರನ್ನು ಬಂಧಿಸಿದರೆ ಆ ಸರಪಣಿಗಳು ಕಡಿದು ಹೋಗಿ ಬೆಂಕಿಯಲ್ಲಿ ಅವರು ಸಂಚಾರ ಮಾಡುತ್ತಿರುವಂಥದ್ದು ನೋಡಿ ಆಶ್ಚರ್ಯಪಟ್ಟ. ಅವರು ಬೆಂಕಿಯಲ್ಲಿ ಈವ್ನಿಂಗ್ ವಾಕಿಂಗ್ ಮಾಡ್ತಿದಾರಂತೆ. ದೇ ವರ್ ಜಸ್ಟ್ ವಾಕಿಂಗ್ ವಿತ್ ಇನ್ ದಟ್ ಫರ್ನೆನ್ಸ್. ನೋಡಿ ನಡಗಿದ ಪ್ರಿಯರೇ, ನಡಗಿಸಿ ಬಿಟ್ರು ಪ್ರಿಯರೇ. ಹಾಗೆ ನಡಗಿಸಲು ಕಾರಣ ಗೊತ್ತಾ? ಮೊದಲನೇದಾಗಿ ಅವರು ಪರಿಶುದ್ಧರು, ಎರಡನೇದಾಗಿ ಅವರು ಪ್ರಾರ್ಥನೆ ವೀರರಾಗಿದ್ರು. ಈ ಪ್ರಾರ್ಥನೆ, ಈ ಪರಿಶುದ್ಧತೆ ಅವರೊಳಗೆ ಪೌರುಷ ತಂದಿತು ಪ್ರಿಯರೇ. ಪಾಪಿಷ್ಟ ಜನರಿಗೆ ಬಾಗದಂತೆ, ಪಾಪಕ್ಕಾಗಲಿ ಪಾಪ ಕಾರ್ಯಕ್ಕಾಗಲಿ ಒಳಗಾಗದೆ ಜಯಿಸುವುದಕ್ಕೆ ಬೇಕಾದ ಪೌರುಷ ಕೊಟ್ಟಿತ್ತು. ನೀವು ಕೂಡ ಶತ್ರುವನ್ನು ಎದುರಿಸಲು ಬಯಸುತ್ತಾ ಇದ್ದೀರಾ? ನಿಮಗಿಂತಲೂ ಬಲಿಷ್ಠನಾದ ವ್ಯಕ್ತಿಯನ್ನು ಎದುರಿಸಬೇಕೆಂದು ಬಯಸುತ್ತಾ ಇದ್ದೀರಾ? ನಿಮಗಿಂತಲೂ, ನಿಮ್ಮ ಶಕ್ತಿಗಿಂತಲೂ ಬಲವಾದ ಪರಿಸ್ಥಿತಿಗಳನ್ನು, ಶೋಧನೆಗಳನ್ನು ಎದುರಿಸಬೇಕೆಂದು ಬಯಸುತ್ತಾ ಇದ್ದೀರಾ? ಹಾಗಾದ್ರೆ 3 ಲಕ್ಷಣ ನಿಮ್ಮಲ್ಲಿ ತಪ್ಪದೇ ಇರಬೇಕು. ಅದರಲ್ಲಿ 1, ನೀವು ಪರಿಶುದ್ಧರಾಗಿರಬೇಕು. 2ನೇದು, ನೀವು ಪ್ರಾರ್ಥಿಸುವವರಾಗಿರಬೇಕು. 3ನೇದು, ನಿಮ್ಮೊಳಗೆ ಪೌರುಷ ಇರಬೇಕು. ಬೈಬಲ್ ಹೇಳ್ತದೆ, ದೇವರು ನಮಗೆ ಹೇಡಿತನದ ಆತ್ಮವನ್ನು ಕೊಡಲಿಲ್ಲ, ಆದರೆ ಪ್ರೀತಿಯು, ಏನಂತೆ, ಪ್ರೀತಿಯು ಶಕ್ತಿಯು ಉಳ್ಳಂತಹ ಆತ್ಮವನ್ನೇ ದೇವರು ನಮಗೆ ಕೊಟ್ಟಿದ್ದಾರೆ. ಶಕ್ತಿ ಉಳ್ಳ ಆತ್ಮ ನಿಮ್ಮೊಳಗೆ ಇರೋದಾದ್ರೆ ಎಂಥದೇ ಈ ಲೋಕದ ಶಕ್ತಿಯನ್ನು ಎದುರಿಸುವ ಶಕ್ತಿ ನಿಮ್ಮೊಳಗೆ ಇರುತ್ತೆ. ಆ ದಿನ ಬಾಬೇಲ್ ಸಾಮ್ರಾಜ್ಯವನ್ನು ಪರಿಪಾಲಿಸುತ್ತಿರುವ ರಾಜನಿಗೆ ಬಂದಿ ಆಳುಗಳಾಗಿದ್ದ ಈ ಹುಡುಗರು ಗಡಗಡವೆಂದು ನಡಗಿಸಿದ್ರು. ಆ ನಂತರ ಅವರಿಗೆ ಸರಿಸಾಟಿಯಾಗಿ ಯಾರೂ ಇರಲಿಲ್ಲ ಪ್ರಿಯರೇ. ಅಂತಹ ಜೀವಿತ ನೀವು ಕೂಡ ಜೀವಿಸಲು ಬಯಸುತ್ತಾ ಇದ್ದೀರಾ? ಎಂಥದೇ ವ್ಯಕ್ತಿಯನ್ನಾಗಲಿ ಶಕ್ತಿಯನ್ನಾಗಲಿ ಎದುರಿಸಬೇಕು, ಪರಿಸ್ಥಿತಿಯನ್ನಾಗಲಿ ಎದುರಿಸಬೇಕು, ಜಯಿಸಬೇಕು ಎಂದು ನೀವು ಕೂಡ ಆಶಿಸುತ್ತಾ ಇರುವುದಾದ್ರೆ 1 ಸಾರಿ ಆಲೋಚಿಸಿರಿ. ನೀವು ಪರಿಶುದ್ಧತೆ ಉಳ್ಳವರಾಗಿ ಜೀವಿಸಬೇಕು. 2ನೇದಾಗಿ ಪ್ರಾರ್ಥಿಸುವವರಾಗಿ ಜೀವಿಸಬೇಕು. 3ನೇದಾಗಿ ಪೌರುಷ ಉಳ್ಳವರಾಗಿ ಜೀವಿಸಬೇಕು. ಫಲಿತವಾಗಿ ಎಂಥದೇ ಶಕ್ತಿಯನ್ನಾಗಲಿ ವ್ಯಕ್ತಿಯನ್ನಾಗಲಿ ಪರಿಸ್ಥಿತಿಯನ್ನಾಗಲಿ ಎದುರಿಸಬಲ್ಲಿರಿ, ಜಯಿಸಬಲ್ಲಿರಿ. ಅಂತಹ ಕೃಪೆ ದೇವರು ನಮ್ಮೆಲ್ಲರಿಗೆ ಅನುಗ್ರಹಿಸಲಿ. ಬನ್ನಿರಿ ಪ್ರಾರ್ಥಿಸೋಣ. ಪರಿಶುದ್ಧನಾದ ತಂದೆಯೇ, ನೇರವಾಗಿ ಸ್ಪಷ್ಟವಾಗಿ ನಮ್ಮೆಲ್ಲರೊಂದಿಗೆ ಮಾತಾಡಿದ್ದೀರಿ. ನಮ್ಮ ಶಕ್ತಿಗೆ ಮೀರಿದ ಸಮಸ್ಯೆಯಾಗಿರಬಹುದು, ನಮ್ಮ ಬಲಕ್ಕೆ ಮೀರಿದಂತಹ ಶತ್ರುವಾಗಿರಬಹುದು, ಪರಿಸ್ಥಿತಿಯಾಗಿರಬಹುದು. ದೇವರೇ, ನಾವು ಎದುರಿಸಬೇಕಾದಾಗ ಅಥವಾ ನಮ್ಮ ಮುಂದೆ ಎದುರಾದಾಗ ನಾವು ಪರಿಶುದ್ಧರಾಗಿ ಜೀವಿಸುವುದಾದರೆ, ನಾವು ಪ್ರಾರ್ಥಿಸುವವರಾಗಿ ಜೀವಿಸುವುದಾದರೆ, ನಾವು ಪೌರುಷ ಉಳ್ಳವರಾಗಿ ಜೀವಿಸುವುದಾದರೆ ನಮ್ಮ ಪಕ್ಷದಲ್ಲಿ ನೀವು ವ್ಯಾಜ್ಯವಾಡುತ್ತೀರಿ, ಶತ್ರುಗಳ ಒಳಸಂಚುಗಳನ್ನೆಲ್ಲ ಸರ್ವನಾಶ ಮಾಡುತ್ತೀರಿ, ನಮಗೆ ಜಯವನ್ನು ಅನುಗ್ರಹಿಸುತ್ತೀರಿ, ನಮಗೆ ವಿರುದ್ಧವಾಗಿ ಎದ್ದವರೆಲ್ಲರಿಗೂ ಕೂಡ ಅವಮಾನಗೊಳಿಸುತ್ತೀರಿ. ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ಜೀವಿತದಲ್ಲಿ ಅದನ್ನು ನಾವು ನೋಡಿದ್ದೇವೆ. ಅವರು ಕಷ್ಟದಲ್ಲಿ ಒಂದೇ ತರದ ನಂಬಿಕೆ, ಸುಖದಲ್ಲಿಯೂ ಒಂದೇ ತರದ ನಂಬಿಕೆ ತೋರಿಸಿದ್ರು, ಬದಲಾಗದೆ ನಿಮ್ಮನ್ನೇ ಸೇವಿಸಿದ್ರು. ಅಂತಹ ಜೀವಿತ ನಮಗೂ ದಯಪಾಲಿಸಿರಿ. ಸ್ವಲ್ಪ ಹುದ್ದೆ ಬೆಳೆದ್ರೆ, ಸ್ವಲ್ಪ ಪೊಸಿಷನ್ ಹೆಚ್ಚಾದ್ರೆ, ಸ್ವಲ್ಪ ಪೋಸ್ಟ್ ಇಂಪ್ರೂವ್ ಆದ್ರೆ ನಮ್ಮಲ್ಲಿ ಬದಲಾವಣೆ ಬರುತ್ತೆ, ನಮ್ಮ ಮಾತಿನಲ್ಲಿ ಬದಲಾವಣೆ ಬರುತ್ತೆ.
ಗರ್ವದ ಮಾತುಗಳು, ಗರ್ವದ ವ್ಯವಹಾರಗಳು ನಮಗೆ ಬೇಡ ದೇವರೇ. ಈ ಯವನಸ್ಥರು ರಾಜವಂಶೀಯರಾಗಿದ್ರು, ಆದ್ರೂ ಆತ್ಮಿಕತೆ ಉಳ್ಳವರಾಗಿದ್ರು. ಎಲ್ಲರನ್ನು ಕಳ್ಕೊಂಡ್ರು, ಎಲ್ಲವನ್ನೂ ಕಳ್ಕೊಂಡ್ರು. ಆತ್ಮಿಕತೆಯನ್ನು ಕಳೆದುಕೊಳ್ಳದೆ ಹಾಗೆಯೇ ಆತ್ಮಿಕತೆಯನ್ನು ಮುಂದುವರಿಸಿದ್ರು. ಅಂತಹ ಅದ್ಭುತವಾದ ಪರಿಪಕ್ವತೆಯಿಂದ ಕೂಡಿದ ಆತ್ಮಿಕತೆ ನಮಗೂ ದಯಪಾಲಿಸಿರಿ. ಎಲ್ಲಾ ವೇಳೆಯಲ್ಲಿ, ಎಲ್ಲಾ ಸಮಯಗಳಲ್ಲಿ ಒಂದೇ ರೀತಿಯಾಗಿ ಜೀವಿಸುವ ಸ್ಥಿರವಾದ ಆತ್ಮಿಕತೆ ನಮಗೂ ದಯಪಾಲಿಸಿರಿ. ಈ ದಿನ ಮೊದಲುಗೊಂಡು ದೇವರೇ, ವಾಕ್ಯ ಕೇಳಿರುವ, ನಂಬಿಕೆ ಇಟ್ಟಿರುವಂತಹ, ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವ ಪ್ರತಿಯೊಬ್ಬರಿಗೆ ಈ 3 ಅದ್ಭುತವಾದ ಲಕ್ಷಣವನ್ನು ಅನುಗ್ರಹಿಸಿ ನಿಮ್ಮನ್ನೇ ಘನಪಡಿಸುವ ಕೃಪೆ ದಯಪಾಲಿಸಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್.